ಹಾಯ್ ಹಲೋ ಹ್ಯಾಪಿ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅಂತಮುಖಿ ವ್ಲಾಗ್ಸ್. ಎಸ್, ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ, ಇದು ನನ್ನ ಮಕ್ಕಳ ರಿಸಲ್ಟ್ ಡೇ. ಹೌದು, ನಾವೆಲ್ಲ ರಿಸಲ್ಟ್ ದಿನ ಅಂತ ಸ್ಕೂಲ್ಗೆ ಹೋಗಿದ್ವಿ. ನಾನು ಮಕ್ಕಳ ಜೊತೆ ರಿಸಲ್ಟ್ ನೋಡೋಕ್ಕೆ ಸ್ಕೂಲ್ಗೆ ಹೋದೆ. ಒಂದು ಸಣ್ಣ ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ನಾವು ಮಕ್ಕಳಿಗೆ ಎಲ್ಲ ವಿಷಯದಲ್ಲೂ ಯಾವುದೇ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಲಿ ಅಥವಾ ಸ್ಟಡೀಸ್ ಕೂಡ ಇರಲಿ, ಮಕ್ಕಳಿಗೆ ಯಾವುದೇ ರೀತಿ ಪ್ರೆಷರ್ ಕೊಡಬಾರ್ದು. ಪ್ರೆಷರ್ ಕೊಟ್ಟಷ್ಟು ಅವರು ಡೆಸ್ಪ್ರೈಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ, ನಾವು ಇಷ್ಟೇ ಪರ್ಸೆಂಟೇಜ್ ತೆಗಿಬೇಕು, ನೀವು ಇಷ್ಟೇ ಓದಬೇಕು ಮತ್ತು ಇದನ್ನೇ ತಗೋಬೇಕು ಅಂತ ಹೇಳಿದಷ್ಟು ಅವ್ರಿಗೆ ಇರಿಟೇಟ್ ಆಗುತ್ತೆ. ಸೊ ಯಾವಾಗಲೂ ಅವ್ರ ಡಿಸಿಷನ್ಗೆ ಬಿಟ್ಬಿಡಬೇಕು. ನಾವು ಏನು ನಮ್ಮ ಕರ್ತವ್ಯನ ಅಷ್ಟೇ ಮಾಡಬೇಕು. ಓದಿ ಅಂತ ಹೇಳ್ಬೋದು, ಬಟ್ ಅದನ್ನೇ ಪ್ರೆಷರ್ ಥರ ನಾವು ಬಿಲ್ಡಪ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ನಾನು ಅಷ್ಟೇ ನನ್ನ ಮಕ್ಕಳಿಗೆ ವಾಟ್ ಎವರ್ ದೇರ್ ಚಾಯ್ಸ್ ಅದನ್ನು ಮಾಡೋಕ್ಕೆ ಬಿಡ್ತೀನಿ. ಬಟ್ ಹೇಳೋ ಟೈಮಲ್ಲಿ ಹೇಳಬೇಕು ಅಷ್ಟೇ. ಯಾವಾಗಲೂ ಹೇಳಿ ಪ್ರೆಷರ್ ಕೊಡೋದ್ರಿಂದ ಅವ್ರಿಗೂ ತುಂಬ ಇರಿಟೇಟ್ ಆಗುತ್ತೆ. ಸ್ವಲ್ಪ ಲೈಫಲ್ಲಿ ಎಲ್ಲ ರೀತಿಯೂ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಎಷ್ಟು ಟೈಮ್ ಕೊಡ್ತೀವೋ ಅಷ್ಟೇ ಟೈಮು ಸ್ಟಡೀಸ್ಗೂ ಕೊಡಿ ಅಂತ ನಾನು ಹೇಳ್ತೀನಿ. ಬರೀ ಸ್ಟಡೀಸ್ ಒಂದೇ ಅಲ್ಲ, ಈ ಕಡೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇರಬೇಕು, ಕಲ್ಚರಲ್ಲೂ ಇರಬೇಕು, ಎಲ್ಲದರಲ್ಲೂ ಇರಬೇಕು, ಸ್ಪೋರ್ಟ್ಸಲ್ಲೂ ಇರಬೇಕು ಅಂತ ನಾನು ಹೇಳ್ತೀನಿ. ಬಟ್ ಅದೇ ಯಾವುದೇ ರೀತಿ ಪ್ರೆಷರ್ ಇಲ್ಲ. ನೀವು ಇದರಿಂದ ಇಷ್ಟೇ ತೊಗೋಬೇಕು, ಇದೇ ರೀತಿ ಪ್ರೈಸ್ ಬರಬೇಕು ಅಥವಾ ಇಷ್ಟೇ ರ್ಯಾಂಕ್ ಬರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಅದೇ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಆಗುತ್ತೆ. ನಾಳೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಆಗದೇ ಇದ್ದರೆ ಅವ್ರಿಗೆ ಅದು ಡಿಪ್ರೆಷನ್ಗೆ ಹೋಗೋ ಮೂಡ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ವ್ಯೂ ಪರ್ಸೆಪ್ಷನ್ ಏನು ಅಂದರೆ, ಮಕ್ಕಳಿಗೆ ಅವ್ರ ರೀತಿಲೇ ಹೋಗಿ ಅವ್ರ ರೀತಿಗೆ ಡಿಸಿಷನ್ ತಗೊಳ್ಳೋಕ್ಕೆ ಬಿಟ್ಟು ನಾವು ಅವ್ರನ್ನ ಓದಿಸ್ಬೇಕಾಗತ್ತೆ. ಸೊ ಇದು ಒಂದು ನನ್ನ ಸಣ್ಣ ಟಿಪ್. ನನಗೆ ತಿಳಿದಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡಿದ್ದೀನಿ. ಎಸ್, ನಾವು ಸ್ಕೂಲ್ ರೀಚ್ ಆದ್ವಿ. ಸ್ಕೂಲ್ನಲ್ಲಿ ಕೂಡ ಒಳ್ಳೆ ರಿಸಲ್ಟ್ಸೇ ಬಂದಿತ್ತು ಮಕ್ಕಳದು ಅಂತ ಹೇಳ್ಬೋದು. ಮಕ್ಕಳು ಕೂಡ ಖುಷಿಯಾಗಿ ಅದನ್ನು ರಿಸೀವ್ ಮಾಡಿದ್ರು. ಯಾಕೆ ರಿಸೀವ್ ಮಾಡಿದ್ರು? ದೇರ್ ಈಸ್ ನೋ ಎಕ್ಸ್ಪೆಕ್ಟೇಷನ್ಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲದರಲ್ಲೂ ಅಷ್ಟೇ ಪ್ರೆಷರ್ ಪ್ಲಸ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಅದು ಆ್ಯಕ್ಚುಲಿ ಡೆಸ್ಪ್ರೈಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರೋಕ್ಕೆ ಎನ್ಕರೇಜ್ಮೆಂಟ್ ಇರಬೇಕೇ ಹೊರತು ಪ್ರೆಷರ್ ಇರಬಾರ್ದು ಆ ಜಾಗದಲ್ಲಿ. ಸೊ ಇಲ್ಲಿ ಹ್ಯಾಪಿಯಾಗಿ ನಾವು ಹೋಗಿ ರಿಸಲ್ಟ್ ನೋಡಿದ್ವಿ, ಎಲ್ಲ ಚೆನ್ನಾಗೇ ಬಂದಿತ್ತು. ಸೊ ಜಸ್ಟ್ ನಾನು ಒಂದು ಈ ಕ್ಲಿಪ್ನ ಶೇರ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಒಂದು ಟಿಪ್ ಇರಲಿ ಅಂತ. ಮಕ್ಕಳು ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ, ಆ ಇನ್ನೋಸೆನ್ಸ್ನ ಅವರು ಲೈಫ್ ಲಾಂಗ್ ಕ್ಯಾರಿ ಮಾಡಿದ್ರೆ ಲೈಫ್ ಎಷ್ಟು ಚೆನ್ನಾಗಿರತ್ತಲ್ವ. ಎಸ್, ನನಗೂ ಅದೇ ಇಷ್ಟ. ಮಕ್ಕಳು ಇನ್ನೋಸೆಂಟಾಗಿ ಬೆಳೆದು ಆ ಇನ್ನೋಸೆನ್ಸ್ ಸ್ವಲ್ಪ ಆದರೂ ಲೈಫ್ ಲಾಂಗ್ ಕ್ಯಾರಿ ಮಾಡಿದ್ರೆ ಲೈಫ್ ಹ್ಯಾಪಿಯಾಗಿರುತ್ತೆ. ನೀವೇನು ಹೇಳ್ತೀರಾ? ವೇರ್ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ಸ್ ದೇರ್ ವಿಲ್ ಬಿ ಎ ಲಾಟ್ ಆಫ್ ಹ್ಯಾಪಿನೆಸ್. ಏನು ಅಂದರೆ, ಎಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಲ್ವೋ ಅಲ್ಲಿ ಹ್ಯಾಪಿನೆಸ್ ತುಂಬ ತೊಡಗ್ತಾ ಇರುತ್ತೆ. ಎಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಸೊ ಅದು ಆಗದೇ ಇದ್ದಾಗ ನಮಗೆ ಎಲ್ಲೋ ಒಂಚೂರು ಬೇಜಾರಾಗುತ್ತೆ ಅಲ್ವಾ. ಸೊ ನನ್ನ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಇಟ್ಕೋಬಾರ್ದು. ಸೊ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡಬೇಕು ಅಲ್ವಾ. ಸೊ ಹೌದು, ಇವತ್ತು ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟಿಲ್ ದ ನೆಕ್ಸ್ಟ್ ವ್ಲಾಗ್, ಪ್ಲೀಸ್ ಬಿ ಹ್ಯಾಪಿ, ಆಲ್ವೇಸ್ ಬಿ ಹ್ಯಾಪಿ, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಲೈಫ್ನ ಪಾಸಿಟಿವ್ ಆಗಿ ಲೀಡ್ ಮಾಡಿ. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.
ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಟಿಲ್ ದೆನ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್.